ನಮ್ಮ ಮಣ್ಣಿನ ಕಥೆಗಳು, ನೆಲದ ಸಂಸ್ಕೃತಿ ಯಾವತ್ತೂ ನಾಶವಾಗಬಾರ್ದು ಅಂತ ಒಂದಷ್ಟು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹಾಜರಾಗ್ತಾ ಇದೆ. ಕೊರಗಜ್ಜ ಅದಕ್ಕೆ ಹೊಸ ಸೇರ್ಪಡೆ. ನಮ್ಮ ಸಿನಿಮಾ ಇಂಡಸ್ಟ್ರಿಯ ಆಲ್ ಟೈಮ್ ಸದಾ ಹಸನ್ಮುಖಿ ಭವ್ಯ ಮೇಡಮ್ಮು ಕೊರಗಜ್ಜದ ಪ್ರಮುಖ ಭಾಗವಾಗಿದ್ದಾರೆ. ಆ ಖುಷಿಯಲ್ಲೇ ಮಾತನಾಡ್ತಾ ಹೋಗ್ತಾರೆ. ಭವ್ಯ ಮೇಡಮ್, ನೀವೊಂದು ಮಾತು ಹೇಳಿದ್ರಿ, ನಾವು ತಿನ್ನೋ ಪ್ರತಿಯೊಂದು ಅನ್ನದ ಮೇಲೂ ನಮ್ಮ ಹೆಸರು ಬರೆದಿರುತ್ತೆ ಅಂತ. ನಿಮ್ಮ ಸದ್ಯದ ಭಾವನೆಗಳೇನು? ನನ್ನೊಬ್ಬಳಿಗೆ ಎಲ್ಲ ಇದೆ, ಜನರಲಾಗಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಈ ಮಾತು. ಏನು ಅಂದರೆ ಅದು ದಾನೆ ದಾನೆ ಪೆಹೆ ಕಾನೆ ವಾಲೆ ಕಾ ನಾಮ್. ಅಂದರೆ ಈ ಒಂದು ಕೊರಗಜ್ಜನ ಚಿತ್ರ ಬಹಳಷ್ಟು ಜನ ಮಾಡಬೇಕು ಅಂತ ಬಂದರು, ಬಟ್ ಅವ್ರಿಗೆಲ್ಲ ಮಾಡೋಕ್ಕೆ ಆಗಲಿಲ್ಲ. ಲಾಸ್ಟಲ್ಲಿ ಇವರು ಡೈರೆಕ್ಟರ್ ಸುಧೀರ್ ಆತ ಅವ್ರಿಗೆ ಬಂತು. ಅಂದರೆ ಯಾರಿಗೆ ಅದು ಋಣ ಇರುತ್ತೋ ಅವರೇ ಮಾಡಲಿಕ್ಕೆ ಅದು ಸಾಧ್ಯ ಅಂತ ನನ್ನ ಭಾವನೆಯಿಂದ ಹಾಗೆ ಹೇಳಿ ನಾವು ಅಷ್ಟೇ ಈ ಚಿತ್ರದಲ್ಲಿ ಮಾಡಬೇಕು ಅನ್ನೋ ಒಂದು ಋಣ ಇದ್ರೇ ಅದೆಲ್ಲದಿಂದ ಅದು ಕರ್ಕೊಂಡು ಬಂದು ಮಾಡಿಸುತ್ತೆ. ಹಾಗೆ ನಾನು ಈ ಚಿತ್ರದಲ್ಲಿ ಪಂಜನ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದೊಂದು ರಾಣಿಯ ಪಾತ್ರ ತುಂಬ ಚೆನ್ನಾಗಿದೆ. ಈ ಒಂದು ಸೆಂಟಿಮೆಂಟ್ ಕ್ಯಾರೆಕ್ಟರು. ನೀವೆಲ್ಲ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಓಕೆ ಮೇಡಮ್, ಪ್ರತಿಯೊಂದು ಮಹತ್ವದ ಆಚರಣೆಗಳನ್ನು ಪಾಲಿಸೋದು ಬಿಡೋದು ವ್ಯಕ್ತಿಗತ ಅಭಿಪ್ರಾಯ ಆಗಿರುತ್ತೆ. ಸದ್ಯದ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾವನ್ನು ನೋಡಿ ಮೈ ಮೇಲೆ ಆಹ್ವಾನ ಮಾಡ್ಕೊಳ್ಳೋ ಅಂಥ ದೃಶ್ಯಗಳನ್ನು ನಾವು ಚಿತ್ರಮಂದಿರದಲ್ಲಿ ನೋಡಿದ್ವಿ. ಅದನ್ನೆಲ್ಲ ನೋಡಿದಾಗ ನೀವು ಇಂತಹ ವರ್ಕ್ನ ಭಾಗವಾಗಿದ್ದೀರಾ. ಏನು ಅನಿಸುತ್ತೆ ಒಬ್ಬ ಸೃಜನಶೀಲ ಚಿಂತಕರಾಗಿ? ಅಂದರೆ ಆ ಒಂದು ಎಲ್ಲರಿಗೂ ಅಷ್ಟೇ ಆ ಒಂದು ಚಿತ್ರ ನೋಡ್ತಾ ಆ ಕ್ಯಾರೆಕ್ಟ್ರಲ್ಲಿ ಅವರು ಇನ್ವಾಲ್ವ್ ಆಗಿಬಿಟ್ಟು ಅದು ಏನು ನಡೆಯುತ್ತೋ ಅದನ್ನು ಅವ್ರ ಮೇಲೆ ತಗೊಳ್ತಾರೆ ಅನ್ನೋ ನನ್ನ ಭಾವನೆ ಅನಿಸುತ್ತೆ. ಒಂಥರ ಒಂದು ಉದ್ವೇಗಕ್ಕೆ ಒಳಗಾಗ್ತಾರೆ. ಅದು ತಗೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನ್ನ ಭಾವನೆ ಆಗುತ್ತೆ. ಮೇಡಮ್, 83ಗೆ ಹೊರಟೋಗ್ತೀನಿ. ಪ್ರೇಮ ಪರ್ವದಿಂದ ನಿಮ್ಮ ಜರ್ನಿ ಶುರು ಆಯಿತು. ಸಾಕಷ್ಟು ಪಾತ್ರಗಳು ಬಂದಿದೆ. ಈ ಪಾತ್ರನ ಎಷ್ಟು ಅನುಭವಿಸಿದ್ರಿ ಅನ್ನೋವಂಥ ಒಂದು ಕುತೂಹಲ ನಮಗೆ. ಏನಕ್ಕಂದರೆ ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಇಂಥ ಪಾತ್ರಗಳು ಬರಬೇಕು ಕಲಾವಿದರಿಗೆ ಅಂತ ಹೇಳ್ತಾ ಇದ್ರಿ. ಕಲಾವಿದರು ಅಂದಮೇಲೆ ಎಂತಹ ಪಾತ್ರ ಬರಲಿ ಅದು ಮಾಡೋಕ್ಕೆ ನಾವು ಸಿದ್ಧರಾಗಿರಬೇಕು ಮೊದಲನೇದಾಗಿ. ಹಾಗೆ ನಾವು ಚಾಲೆಂಜಿಂಗಾಗಿ ಯಾವುದೇ ಪಾತ್ರಗಳು ಬಂದ್ರೂ ಚಾಲೆಂಜಿಂಗಾಗಿ ತಗೊಂಡು ಮಾಡುವಂಥದ್ದೇ ಕಲಾವಿದರ ಒಂದು ಕರ್ತವ್ಯವಾಗಿರುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಪಾತ್ರ ಬರಲಿ ಅದನ್ನು ನಾನು ಇನ್ವಾಲ್ವ್ ಆಗಿ ಮಾಡೋವಂಥ ಒಂದು ಇದು ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು. ಓಕೆ ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವಿಷ್ಟು ಹಿರಿಯ ನಟಿ ಭವ್ಯ ಅವರ ಮಾತುಗಳು. ಪ್ರತಿಯೊಂದು ಪಾತ್ರಗಳು ಕೂಡ ಒಬ್ಬ ಕಲಾವಿದನಿಗೆ ಯಾವಾಗಲೂ ವಿಶೇಷವಾಗೇ ಇರುತ್ತೆ. ಹಾಗಾಗಿ ನಾನು ಕೊರಗಜ್ಜ ಚಿತ್ರದ ಪಾತ್ರವನ್ನು ನಾನು ತುಂಬ ಮನಃಪೂರ್ವಕವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಈ ಸಮಯದಲ್ಲಿ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.